ನಮಸ್ತೆ ಗೆಳೆಯರೆ. ತುಂಬ ಅದ್ಭುತವಾದ ಸನ್ನಿವೇಶಗಳು, ಅನುಸಂಧಾನಗಳು ಅಹೋರಾತ್ರನ ಜೀವನದಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಏನು ಕಾರಣ, ಏನು ಪೂರ್ವಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ. 2-3 ದಿವಸಗಳ ಹಿಂದೆ ರಾಧಾದೇವಿ ಬಗ್ಗೆ ಒಂದು ಕವನ ಬರೆದ ಹಾಡುಗಾರ್ತಿ, ಒಳ್ಳೆ ಗಾಯಕಿ ಮಂಗಳಮ್ಮನ ಒಂದು ಕೋರಿಕೆಯ ಮೇರೆಗೆ ಬರೆಯಲಾಯಿತು. ಆಕೆಗೆ ಪ್ರೇರಣೆ ಆಗಿತ್ತು. ಆ ಹಾಡು ಬರೆದ ನಂತರ ಆ ಹಾಡಿಗೆ ಆಶೀರ್ವಾದ ಕೊಡೋಕ್ಕೆ ರಾಧಮ್ಮನೇ ನಮ್ಮನ್ನು ಕರೆದ್ರು KR ಪುರಂಗೆ. ಆ ರಾಧಮ್ಮನ ದೇವಸ್ಥಾನ ಬಂದ್ವಿ, ರುಕ್ಮಿಣಿ ಸಮೇತ ಕೃಷ್ಣಂದು. ನಿಮಗೆ ಇದು ಒಂದು ಕತೆ ಹೇಳಬೇಕು. ಇಲ್ಲಿ ಮೈಯೆಲ್ಲ ರೋಮಾಂಚನವಾಗುವ ಕತೆ. ಬನ್ನಿ ನೋಡಿ. ರಾಧಮ್ಮ, ರುಕ್ಮಿಣಿಯಮ್ಮ, ಕೃಷ್ಣಪ್ಪ 3 ಜನ ರಾರಾಜಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ಅವರಿಬ್ಬರಿಗೂ ಮೊದಲಕ್ಷರ ರ, ಈತನ ಎರಡನೇ ಮೊದಲಕ್ಷರದ ಅರ್ಧಾಕ್ಷರ ಕೃಷ್ಣ ರ. ರಕಾರ ತುಂಬಾ ಶ್ರೇಷ್ಠ. ಒಂದ್ಸಲ ಕೃಷ್ಣಪ್ಪ ತುಂಬಾ ದಣಿದು ಬಂದಿರ್ತಾರೆ. ರುಕ್ಮಿಣಿಯ ಮನೆಗೆ ಬರ್ತಾರೆ. ರುಕ್ಮಿಣಿ ಆಗ್ತಾನೆ ಕರೆದ ಹಾಲು ತುಂಬ ಬಿಸಿ 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 ಮಾಡಿ ಕೊಡ್ತಾರೆ. ಕೃಷ್ಣ ತುಂಬ ಹಸಿದಿರ್ತಾನೆ. ಅದನ್ನು ಸ್ವಲ್ಪ ಸಲಿಗೆಯಿಂದ ಬೇಗ ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ. ಆ ಬಿಸಿಗೆ ನಾಲಿಗೆ ಎಲ್ಲ ಸುಡುತ್ತೆ, ಹೊಟ್ಟೆ ಸುಡುತ್ತೆ. ಆ ನೋವಿಗೆ ಕೃಷ್ಣ ರುಕ್ಮಿಣಿಯ ಕಡೆ ತಿರುಗಿ ರಾಧಾ ಅಂತಾರೆ, ರಾಧೆ ಅಂತಾರೆ. ರಾಧೆಗೆ ಕೃಷ್ಣ ಅಂದರೆ ಪಂಚಪ್ರಾಣ. ರುಕ್ಮಿಣಿ ಅಷ್ಟು ಅಸೂಯೆ ಪರಳಲ್ಲ. ಆದರೂ ಆಕೆಗೆ ಸಂಕಟ ಶುರುವಾಗುತ್ತೆ. ಕೃಷ್ಣನ ಬಾಯಲ್ಲಿ ನನ್ನ ಮುಖದಲ್ಲಿ ರಾಧೆ ಕಂಡಿದ್ರೆ ನನಗಿಂತ ರಾಧೆ ಶ್ರೇಷ್ಠ ಇರಲೇಬೇಕು, ಅದು ಹೆಂಗೆ ಶ್ರೇಷ್ಠ ನೋಡ್ಕೊಂಬರ್ತೀನಿ ಅಂತ ಅಮ್ಮ ರಾಧೆ ನೋಡ್ಕೊಂಡು ಹೋಗ್ತಾಳೆ. ರಾಧೆ ನೋಡ್ಕೊಂಡು ಹೋಗಿ ಅಲ್ಲಿ ರಾಧಾ ಕಾಣಿಸ್ತಾರೆ. ರಾಧಾ ಈಕೆ ಊಹಿಸಿದಷ್ಟು ಸೌಂದರ್ಯ ಇರೋದಿಲ್ಲ. ಮೈಯೆಲ್ಲ ಮಚ್ಚೆಗಳಾಗೋಗಿರುತ್ತೆ. ಮುಖದಿಂದ ಹಿಡಿದು ಪೂರಾ ದೇಹ ಮಚ್ಚೆಗಳಾಗೋಗಿರುತ್ತೆ. ಏನಮ್ಮ ಇದು, ನೀನೇನ ರಾಧಾರಾಣಿ, ಏನು ನಿನ್ಗೆ ಹಿಂಗಾಗೋಕ್ಕೆ ಕಾರಣ ಅಂದರೆ, ನೀ ಬೆಳಗ್ಗೆ ಕೊಟ್ಟಿಯಲ್ಲಮ್ಮ ಹಾಲು, ಅದು ಕೃಷ್ಣ ಕುಡ್ದ, ಅದರಿಂದ ಆಗುವ ಆ ಅನಾರೋಗ್ಯ ನಾನು ತಗೊಂಡೆ ಅಂತಾರೆ. ರುಕ್ಮಿಣಿ ರಾಧೆನ ಕಂಡು ಅಲ್ಲೇ ಕುಸಿದು ಬೀಳ್ತಾರೆ. ಆ ಪ್ರೇಮದ ಒಂದು ಸೆಳೆತಕ್ಕೆ ಆ ನೋವನ್ನು ತಗೊಂಡ್ಬಿಟ್ಟಿರ್ತಾಳೆ ಕೃಷ್ಣಂದು ರಾಧೆ. ದಟ್ ಈಸ್ ದ ಕಾಂಬಿನೇಷನ್. ಬಟ್ ಈ ರೀತಿ ನಾನು ಎಲ್ಲೂ ನೋಡಲಿಲ್ಲ. ಇಲ್ಲಿ ಬಂದು ನೋಡಿದೆ, ರಾಧಾ ಮತ್ತು ರುಕ್ಮಿಣಿ ಇಬ್ಬರೂ ಜೊತೆಗಿದ್ದಾರೆ ಕೃಷ್ಣನಿಗೆ. ದಿಸ್ ಇಸ್ ವೆರಿ ಯುನೀಕ್ ಟೆಂಪಲ್. ಇಲ್ಲಿ 4 ವರ್ಷದಿಂದ ರಿನೋವೇಷನ್ ಮಾಡಿದ್ದಾರೆ ಇವರೆಲ್ಲ. 1, 2, 3, 4 ಇವರೆಲ್ಲ ಊರಿನ ಜನತೆ ಇಂಥವ್ರ ನೇತೃತ್ವದಲ್ಲಿ ಮಾಡಿದ್ದಾರೆ. ಆದರೆ ಇದು ತುಂಬ ಪುರಾತನ ದೇವಸ್ಥಾನ. ಅಂದು ಯಾವ ಋಷಿ ಮಾಡಿದ್ರೋ ಗೊತ್ತಿಲ್ಲ, ಅವ್ರಿಗೆ ಭಾಗವತ ಪೂರ್ಣ ಗೊತ್ತಿದೆ. ಅಷ್ಟಮಹಿಷಿಯರಲ್ಲಿ ರುಕ್ಮಿಣಿ, ಅತಿ ಶ್ರೇಷ್ಠ ಸಂಗಾತಿ ರಾಧೆ, ತನ್ನದೇ ಆದ ಅವತಾರ ಸ್ವರೂಪಿ. ಆದ್ದರಿಂದ ರಾಧೆ ಎಲ್ಲದರಲ್ಲೂ ಕೃಷ್ಣನಿಗಿಂತ ಹೆಚ್ಚಾಗಿರ್ತಾಳೆ. ತನ್ನ ರಾಸ ಲೀಲೆಗೆ ಮಾತ್ರ ರಾಧೆಯ ಅವತಾರ ಸೀಮಿತವಾಗುತ್ತೆ. ಯಾಕಂದರೆ ರಾಧೆ ಕೂಡ ವಿಷ್ಣುವಿನ ಅಂಶ, ಮೋಹಿನಿಯ ಅಂಶ. ಕೃಷ್ಣ ಕೂಡ ಕೃಷ್ಣನ ಅಂಶ. ಹಾಗಾಗಿ ಈ ಕತೆ ಊಹೆ ಮಾಡ್ಕೊಳ್ಳಿ. ಪ್ರೇಮಕ್ಕೆ ಒಂದು ಕಾದಂಬರಿ ಇದು ಕತೆ. ಪ್ರೇಮಕ್ಕೆ ಒಂದು ಉದಾಹರಣೆ. ಇಂಥ ಕ್ಷೇತ್ರಕ್ಕೆ ಬರುವಂಗಾಯ್ತು. ಇದೇ ಅಹೋರಾತ್ರನ ಜೀವನದಲ್ಲಿ ಯಾವಾಗಲೂ ಆಗೋದು. ತಾನು ಏನು ಬರಿತಾನೋ ಅದನ್ನೇ ನೋಡುವಂಗಾಗತ್ತೆ. ಈ ದೇವ್ರ ಮುಂದೆ ಒಂದ್ಸಲ ಆ ಕವನನ ಒಪ್ಪಿಸ್ಕೊಂಡ್ಬಿಡ್ತೀನಿ. ದಯವಿಟ್ಟು ನೀವು ಜೊತೆಗೆ ಸ್ವೀಕರಿಸಿ. ಬನ್ನಿ. ರಾಧೆನ ನೋಡಿಕೊಂಡೆ ಆ ಕವನ ಹೇಳ್ಬಿಡ್ತೀನಿ. ಆ ಕವನನ ಇವತ್ತು ಅಥವಾ ನಾಳೆ ಮಂಗಳಮ್ಮ ಹಾಡ್ತಾರೆ. ಇಟ್ಕೊಳ್ಳಿ.
ಹಿಂಗೆ ಇಟ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ದೇವ್ರ ಕಡೆ ಕಾಣಬೇಕು. ಕೃಷ್ಣ ಕಥೆಯಲ್ಲಿ ಮಿಂದು ನೀರಾದೆ ನಾನು ಕೃಷ್ಣನ ಕತೆ ಭಾಗವತ ಓದಿ ಮಿಂದು ನೀರಾದೆ ನಾನು. ಮಾಧವನ ಕಂಡಲ್ಲ, ಈ ಮಾಧವ ಕೃಷ್ಣನ್ ನೋಡಿ ಅಲ್ಲ, ಮುರಳಿಗಾನದಿಂದಲ್ಲ, ಆತ ನುಡಿಸುವ ಮುರಳಿಗಾನದಿಂದಲ್ಲ, ಯಮುನಾ ಲಹರಿಯಿಂದಲ್ಲ, ಆದರೆ ನಾನಾದೆ ನೀರಾದೆ ಆ ರಾಧೆಯಿಂದ. ಆ ಕೃಷ್ಣ ಕಥೆಯಲ್ಲಿ ಬರೋ ಆ ರಾಧೆ ಇದಳಲ್ಲ, ಆಯಮ್ಮನಿಂದ ನಾನು ನೀರಾಗ್ಬಿಟ್ಟೆ. ಮುರಾರಿ ತೋರಿದ, ಆಯಮ್ಮನ ತೋರಿಸಿದ್ದಾರೋ ಕೃಷ್ಣ, ಮುರಾರಿ ತೋರಿದ ಆ ರಾಧೆಯಿಂದ. ಯಾಕೆ ರಾಧೆ ಗ್ರೇಟ್ ಅಂದ್ರೆ, ತ್ಯಾಗವೇ ಸುಖವೆಂದು ತೋರಿದ ರಾಧೆ. ನಮಗೆ ತ್ಯಾಗ ಅನ್ನೋದು, ಸುಖ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ರಾಧೆ. ಯಾಕಂದ್ರೆ ಕೃಷ್ಣನನ್ನೇ ತ್ಯಾಗ ಮಾಡ್ತಾಳೆ. 16,108 ಮಡದಿಯರಿಗೆ ಬಿಟ್ಕೊಟ್ಬಿಡ್ತಾಳೆ. ಪ್ರೇಮದ ಶಿಖರಾಗ್ರ ತಲುಪಿಸಿದ ರಾಧೆ. ತಲುಪಿಸು ರಾಧೆ. ಪ್ರೇಮ, ನಮ್ಮಲ್ಲಿ ಪ್ರೇಮ ಅಂದ್ರೆ ಏನು? ಜಲಸಿ ಇಲ್ಲದೆ ಹೆಂಗೆ ಇಷ್ಟಪಡಬೇಕು ಒಬ್ಬರನ್ನ, ಯಾವುದೇ ಹೊಟ್ಟೆ ಉರಿ ಇಲ್ಲದೆ, ಸಂಕಟ ಇಲ್ಲದೆ, ದುಃಖ ಇಲ್ಲದೆ, ಬಾಧಿಸದೆ ಅವ್ರನ್ನ ಓನ್ಲಿ ಇಷ್ಟಪಡಬೇಕು, ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ತೋರಿಸಿದ್ರು ರಾಧೆ. ಒಲವಿನ ಗೆಲುವನ್ನು ಕಲಿಸುವವಳಾದೆ. ಈ ಇನ್ನೊಬ್ಬರ ಪ್ರೇಮನ ಹೆಂಗೆ ಗೆಲ್ಲಬೇಕು ಅಂತ ತೋರಿಸ್ತಾಳೆ. ರಾಮಿ ನೀನಾದೆ, ಕಿಟ್ಟನ ರಾಧೆ. ಅವನಿಗೆ ಬಹುಪತ್ನಿಯರು, ರಾಧೆಗೆ ಏಕಪತಿ ಅಂದ್ರೆ ರಾಮನ ತರ. ಅದಕ್ಕೆ ರಾಮಿ ನೀನಾದೆ, ನೀನ್ ರಾಮನ್ ತರ ಬದುಕಿದೆ, ನೀನು ಕಿಟ್ಟನ ರಾಧೆ ಆದೆ ಅಂತ. ಓ ರಾಧೆ ನಿನ್ನಿಂದ ನೀರಾದೆ ನಾನು. ಓ ರಾಧೆ ನಿನ್ನ ದೆಸೆಯಿಂದ ನಾನು ಇವತ್ತು ನೀರಾದೆ, ಮೆಲ್ಟ್ ಆಗ್ಬಿಟ್ಟೆ. ಭಾಳ ಆದೆ, ಬೆಳಕಾದೆ, ಪರಿಪೂರ್ಣಲಾದೆ. ನನ್ನ ಬಾಳಿನಲ್ಲಿ ನಗು ತಂದೆ, ಬೆಳಕು ತಂದೆ, ಪರಿಪೂರ್ಣಲಾದೆ. ಏರಾದೆ ಸಿಹಿಯಾದ ಕೀರಾದೆ ನಾನು. ಹೀಗೆ ಬರುತ್ತೆ ಈ ಕವನ. ಒಂದು ನಿಮಿಷ ತೋರಿಸ್ತೀನಿ. ಇನ್ನು ಇದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀವಿ. ನೋಡಿ ಇಲ್ಲಿ ಬರುತ್ತೆ. ಓರಾದೆ ನಿನ್ನಿಂದ ನೀರಾದೆ ನಾನು, ಬಾಳಾದೆ, ಬೆಳಕಾದೆ, ಪರಿಪೂರ್ಣಲಾದೆ, ಗೀತೇಶ ಧರಿಸಿದ ಜ್ಞಾನಮಣಿಯಾದೆ. ಗೀತೇಶ ಅಂದ್ರೆ ಕೃಷ್ಣ. ಅವನ ಫೇಮಸ್ಸೇ ಜ್ಞಾನಕ್ಕೆ. ಅವನ ಜ್ಞಾನದ ಮಣಿನೇ ನೀನಾದೆ ಅಂತ. ಜ್ಞಾನವ ಮಣಿಸಿದ ಧ್ಯಾನಿ ನೀನಾದೆ. ಆ ಜ್ಞಾನಕ್ಕೂ ಮಿಗಿಲಾದ ಧ್ಯಾನ. ಆ ಧ್ಯಾನದಲ್ಲೂ ರಾಧೆನೇ ಸ್ಪೆಷಲ್. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಈ ರಾಸಲೀಲೆ ಟೈಮಲ್ಲಿ ವೇಷ ಹಾಕ್ಕೊಳ್ತಾ ಇದ್ರು, ನಾಟಕ ಆಡ್ತಿದ್ರು ಇವರೆಲ್ಲ. ಅವಾಗ ಕೃಷ್ಣನ ವೇಷ ರಾಧೆ ಆಗ್ತಿದ್ಲು, ರಾಧೆಯ ವೇಷ ಕೃಷ್ಣ ಆಗ್ತಿದ್ದ. ಎಲ್ಲರೂ ರಾಧೆ ಕೃಷ್ಣನ ವೇಷ ಹಾಕಿದಾಗ ಕೃಷ್ಣನಿಗಿಂತ ಚೆನ್ನಾಗಿ ಚೆಲುವು, ಕೃಷ್ಣನಿಗಿಂತ ಒಳ್ಳೆ ನುಡೆ, ಕೃಷ್ಣನೇ ಸೋತೋಗ್ಬಿಡ್ತಿದ್ದ ಆ ನಾಟಕದಲ್ಲಿ. ಅಂತ ಕ್ಯಾರೆಕ್ಟರ್ ರಾಧೆದು. ನೋಡಿ, ಪ್ರೇಮ ಯಾಗದೆ, ಪ್ರೇಮ ಅನ್ನೋ ಯಜ್ಞದಲ್ಲಿ ಪ್ರೇಮಿಯನ್ನರ್ಪಿಸಿ, ಪತ್ನಿನೇ ಅರ್ಪಿಸ್ಬಿಡ್ತಾಳೆ, ಕೃಷ್ಣನ್ನೇ ಅರ್ಪಿಸ್ಬಿಡ್ತಾಳೆ. ಪ್ರೇಮ ತ್ಯಾಗವೇ ಧ್ಯಾನಕ್ಕೂ ಮಿಗಿಲು ಎಂದವಳಾದೆ. ಧ್ಯಾನಕ್ಕಿಂತ ಶ್ರೇಷ್ಠ ಅದು ತ್ಯಾಗ ಮಾಡೋದು. ನೀವು ಯಾರಿಗಾದ್ರೂ ಉಪಕಾರ ಮಾಡಿ ಫಲಾಪೇಕ್ಷೆ ಬಯಸದೆ ಮಾಡ್ತಿರಲ್ಲ, ಅದು ಋಷಿಗಳಿಗಿಂತ ಶ್ರೇಷ್ಠ. ಬೆಂದ ಶ್ರೀರಾಧೆ, ಏ ರಾಧೆ ನಿನ್ನಿಂದ ಕೀರಾದೆ ನಾನು. ಕೀರು, ನಿನ್ನಿಂದ ನಾನು ನೀರಷ್ಟೇ ಅಲ್ಲ, ಕೀರು ಕೂಡ ಅದೇ. ಅವನ ಕೈ ಕೊಳಲಾದೆ ನೀನು, ಕಾಲ್ ರವಳಿ ನೀನಾದೆ, ಅವನ ಕಾಲ್ ಗೆಜ್ಜೆ ಕೂಡ ನೀನಾದೆ ರಾಧೆ. ಭಕ್ತಿ ಕಲಿಸಿದ ರಾಧೆ, ಭಾವ ಭರಿಸಿದ ರಾಧೆ, ಅನುರಕ್ತೆ ಅನುಭೂತಿ ಅವನ ತಿಳಿದವಳಾದೆ. ಕೃಷ್ಣಾವತಾರಕ್ಕೆ ಬೇರಾದೆ. ಕೃಷ್ಣಾವತಾರ ನಿಮ್ಗೆಲ್ಲ ಕಾಣುತ್ತೆ, ಆದರೆ ಕಾಣದೇ ಇರೋ ಬೇರಿದೆಯಲ್ಲ, ಅದು ರಾಧೆ ಆಗ್ತಾಳೆ. ಚೂರಾದೆ ನೂರಾದೆ ಬೆಂದು ನೀರಾದೆ. ನಾನು ನಿನ್ನನ್ನು ನೋಡಿದ ತಕ್ಷಣ ಚೂರಾಗ್ಬಿಟ್ಟೆ, 100 ಭಾಗ ಆದೆ, ಬೆಂದು ನೀರಾಗ್ಬಿಟ್ಟೆ. ನಿನ್ನಿಂದ ಭವದಿಂದ ಪಾರಾದೆ ರಾಧೆ. ಅಂದರೆ ಇದು ಮುಕ್ತಿ. ಲಾಸ್ಟ್ ಲೈನ್ ನೋಡಿ, ನಿನ್ನಿಂದ ನಾನು ಈ ದುಃಖ ಲೋಕದಿಂದ ಪಾರಾಗ್ಬಿಟ್ಟೆ, ಮುಕ್ತಿ ಪಟ್ಬಿಟ್ಟೆ. ನಿನ್ನ ಹಿಂದೆ ನಿಂತ್ಕೊಂಡು ಅವನಲ್ಲಿ ಒಂದಾದೆ ರಾಧೆ.
ಇದು ಟೋಟಲ್ ಕವನ. ಇದರ ಹಾಡು ತುಂಬ ಚೆನ್ನಾಗಿದೆ, ರಾಗ ಸಂಯೋಜನೆ. ಆ ಹಾಡು ಕೂಡ ನಿಮಗೆ ತಲುಪಿಸ್ತೀನಿ ಶಾರ್ಟ್ಲಿ. ಇವತ್ತು ದೇವರಿಗೆ ತಲುಪಿಸಿದ್ದೀನಿ, ನಾಳೆ ನಾಡಿದ್ದು ನಿಮಗೆಲ್ಲ ತಲುಪಿಸ್ತೀನಿ. ಖುಷಿ ಆಯಿತು. ನೀವು ಈ ದೇವಸ್ಥಾನಕ್ಕೆ ಬಂದು ನೋಡಿ. ಧನ್ಯವಾದ. ಅಹೋರಾತ್ರ.